ನಿನ್ನ ಮನಸ್ಸು ಇರುತ್ತಲ್ಲ ಅದು ಭಯಂಕರವಾದ ರೀತಿಯಲ್ಲಿ ಇರುತ್ತೆ. ಅದನ್ನ ಏನು ಮಾಡಬೇಕು, ನನ್ನ ಮಾತುಗಳನ್ನೆಲ್ಲ ತುಂಬಿದ್ರೆ ಏನಾಗುತ್ತೆ, ಈ ಕೆಟ್ಟದೆಲ್ಲ ಹೋಗುತ್ತೆ, ಕೆಟ್ಟದೆಲ್ಲ ಹೋಗುತ್ತೆ, ಅಜ್ಞಾನ ಹೋಗುತ್ತೆ, ಅವಿಧೇಯತೆ ಹೋಗುತ್ತೆ, ಎಲ್ಲ ಹೋಗುತ್ತೆ. ನಿನ್ನ ಮನಸ್ಸು ನನ್ನ ಮಾತುಗಳನ್ನು ಹಿಡಿದುಕೊಳ್ಬೇಕಂತೆ. ನೋಡಿ, ಬೇರೆ ಒಂದು ಸ್ಪಾನರ್ ಇರುತ್ತೆ, ನಟ್ಟು ಬೋಲ್ಟ್ ಇರುತ್ತೆ. ಅನೇಕ ಕಡೆ ಪಂಚರಾದಾಗ ಏನ್ ಮಾಡ್ತಾ ಇರ್ತಾರೆ, ಅದನ್ನ ತಿರುಗಿಸಿ ಲೂಸ್ ಮಾಡಿ ತೆಗಿತಾರೆ, ಹೌದಾ? ಈಗ ಆ ಸ್ಪಾನರ್ ಏನಾಗಿದೆ, ಆ ಸ್ಪಾನರ್ ಗಟ್ಟಿಯಾಗಿದೆ, ಈ ನಟ್ ಏನಾಗಿದೆ, ಅದನ್ನ ಲೂಸ್ ಮಾಡುತ್ತೆ. ಎಷ್ಟು ಟೈಟ್ ಆಗಿದ್ರು ಲೂಸ್ ಮಾಡುತ್ತೆ. ದೇವರೇನಾಗಿದ್ದಾರೆ, ಸ್ಪಾನರ್ ತರ ಆಗಿದ್ದಾರೆ. ಇವಾಗ ಆತನ ಮಾತೇನಾಗಬೇಕು, ನಮ್ಮ ಮನಸ್ಸನ್ನ ಬೋಲ್ಟ್ ತರ ಹಿಡ್ಕೊಂಡ್ರೆ ಏನಾಗುತ್ತೆ, ಹೆಂಗ್ ಬೇಕು ತಿರುಗುತ್ತೆ. ದೇವ್ರ ಮಾತನ್ನ ಕೇಳಿದ್ರೆ ತಿರ್ಗಾಲ ನಾನು ಪಾಠ ಹಂಗೆ ಇರ್ತೀನಿ ಅಂತಂದ್ರೆ ಏನಾಗುತ್ತೆ. ಒಂದ್ಸಾರಿ ಏನಾಗಿದೆ ಗೊತ್ತಾ, ನನ್ನ ಗಾಡಿ ಇಂಜಿನ್ ಪ್ರಾಬ್ಲಮ್ ಆದಾಗ ನೆಟ್ ಸ್ಲಿಪ್ ಆಯ್ತು. ಹೊಡೆದ್ರು ಅಂದ್ರೆ ಬೇರೆ ಅರ್ಧ ಇಂಜಿನ್ ಕೆಲಸಕ್ಕೆ ಬಂದ್ಬಿಡ್ತು. ಏನಾಯ್ತು, ಹೊಡೆದು ಇಂಜಿನ್ ಕೆಲಸಕ್ಕೆ ಬಂದ್ಬಿಡ್ತು. ಲಾಸ್ಟ್ ನೆಟ್ಟೇ ವೇಸ್ಟ್ ಆಗೋಯ್ತು. ಕಟ್ ಮಾಡಿ ಎಷ್ಟು ಏನಾಯ್ತು ಹೇಳಿ. ದೇವರ ಮಾತಿಗೆ ತಕ್ಕನಾಗಿ ತಿರುಗಿದ್ರೆ ಹೊರಗಡೆ ಬರ್ತೀಯಾ, ನಿನಗೊಂದು ಇನ್ನೊಂದು ಜೀವನ ಸಿಗುತ್ತೆ, ತಿರ್ಗಾಲ ಹಾಕಿ ಬಿಟ್ಟು ಮಾಡ್ತಾರೆ. ಮಾತನ್ನ ಕೇಳಿಲ್ವಾ, ನಿನ್ನ ಮನಸ್ಸು ನನ್ನ ಮಾತನ್ನ ಕೇಳಿಲ್ವಾ, ಸ್ಲಿಪ್ ಆಯ್ತೀಯಾ? ದೇವ್ರ ಮಾತನ್ನ ಬಿಟ್ಟು ಸ್ಲಿಪ್ ಆಯ್ತಾ, ದೇವ್ರ ಮಾತಿಗೆ ತಿರ್ಗಲ್ವಾ? ತಿರುಗಲಿಲ್ಲ ಅಂದ್ರೆ ಭಯಂಕರವಾದ ರೀತಿಯಲ್ಲಿ ಕಟ್ ಮಾಡಿ ಎಸಿತಾರೆ. ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟಪಡಿ, ಕಟ್ ಮಾಡಿ ಎಸಿತಾರೆ. ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟಪಡಿ, ಮಾತುಗಳನ್ನ ಇಷ್ಟಪಡಿ, ನಮ್ಮ ಆತ್ಮವನ್ನು ರಕ್ಷಿಸ್ಕೊಂಡು ಆ ಪರಮಾತ್ಮನ ಬಳಿಗೆ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು, ದೇವರ ಮಾತು ನಮ್ಮ ಮನಸ್ಸಲ್ಲಿ ಹಿಡಿದುಕೋಬೇಕಂತೆ. ಆತನ ಮಾತು ಏನಾಗಿದೆ, ನಮ್ಗೆ ದಾರಿಗೆ ದೀಪ, ಬಾಳಿಗೆ ಬೆಳಕು. ಯಾರು ಪ್ರಪಂಚದಲ್ಲಿ ದೇವರ ಇಂಥ ಅದ್ಭುತವಾದಂಥ ಮಾತುಗಳು, ಸತ್ಯವೇದ ಗ್ರಂಥದಿಂದ ಬಂದಂಥ ಮಾತುಗಳು ಪ್ರಪಂಚದಲ್ಲಿ ಯಾವ್ದಾದ್ರು ಫಿಲಂ ಟಾಕೀಸ್ ನೋಡ್ತೀರಾ, ಸ್ಕೂಲ್ಗಳಲ್ಲಿ, ಪಾಠಗಳಲ್ಲಿ, ಯೂನಿವರ್ಸಿಟಿಯಲ್ಲಿ ಎಲ್ಲಾದ್ರೂ ಕೇಳಕ್ಕಾಗುತ್ತೆ? ಈ ಮಾತುಗಳನ್ನ ಕೇಳಕ್ಕಾಗತ್ತಾ? ದೇವರ ಮಾತುಗಳನ್ನು ಕೇಳೋದಕ್ಕೆ ಸಾಧ್ಯನಾ? ಎಷ್ಟು ಸಭೆ ನಡೀತಾ ಇದೆ ಇವತ್ತು ಭಾನುವಾರ ಎಷ್ಟು ಲಕ್ಷ ಜನ ಬೋಧಕರು ವಾಕ್ಯನ ಹೇಳ್ತಾ ಇದ್ದಾರೆ. ಈ ಮಾತುಗಳ ಹೊರತು ಕೆಲವೊಂದು ಇರುತ್ತೆ, ತಪ್ಪಾಗಿರುತ್ತೆ, ವ್ಯರ್ಥವಾದದ್ದು ಇರುತ್ತೆ ಮಾತುಗಳು. ಅದು ಬೇಡ ನಮಗೆ. ದೇವರ ಬಾಯಿಂದ ಬಂದಂತಹ ಮಾತು ಇದು ಇದ್ದಾಗಿ ಹೇಳಿ ಅನೇಕ ಆತ್ಮಗಳನ್ನು ರಕ್ಷಿಸುವಂತ ಮಾತುಗಳು, ನಡವಳಿಕೆಗಳನ್ನು ಸರಿ ಮಾಡುವಂತ ಮಾತುಗಳು ಎಲ್ಲಾದ್ರೂ ಕೇಳೋದಕ್ಕೆ ಸಾಧ್ಯನಾ? ಎಲ್ಲೂ ಸಾಧ್ಯ ಇಲ್ಲ. ದೇವರ ಮಾತು ಇದು. ನಿನ್ನ ತಂದೆ ತಾಯಿನ ಒಳ್ಳೆ ರೀತಿ ನೋಡ್ಕೊಳಪ್ಪ, ನಿನ್ನ ತಂದೆ ತಾಯಿ ನೀನು ಹೊಡೆದಾಗ ನೀನು ಸನ್ಮಾನಿಸಪ್ಪ. ಯಾವ ಕಾಲೇಜಲ್ಲಿ ಹೇಳಲ್ಲ, ಫಿಲಂ ಟಾಕೀಸಲ್ಲ, ಏನು ಹೇಳಲ್ಲ. ಇನ್ನು ಎಲ್ಲ ಉಲ್ಟಾನೇ ಪ್ರೇರೆ, ಎಲ್ಲ ಉಲ್ಟಾ. ಚಿಕ್ಕ ಗೊಂಬೆ ಆಟ ನೋಡ್ತೀರಾ, ಗೊಂಬೆ ಆಟ ಗನ್ನ ಶೂಟ್ ಮಾಡಿ ಸಾಯಿಸುವಂಥದ್ದು. ಇನ್ನು ಮಕ್ಕಳು ಕಿತ್ತಾಡ್ಬೇಡ್ರಿ ಕಂಡ್ರು, ಸುಮ್ಮನೆ ಇರೋದು ಕೇಳ್ತಾರ. ಗೊಂಬೆ ಕಿತ್ತಾಡ್ತಾರೆ, ನಿಜವಾದ ಮನಸ್ಸು ನಾವೇ ಕಿತ್ತಾಡ್ಬೇಡ್ತಾರೆ. ಏನು ಮನೆ ಬುದ್ಧಿ ಇದ್ದ, ಗೊಂಬೆ ತೋರಿಸಿದ್ರೆ ಕಿತ್ತಾಡಿ ಸಾಯಿರಿ ಅಂತ, ಸೀರಿಯಲ್ ಎಲ್ಲ ತೋರಿಸ್ತೆ ಪ್ರೀತಿ ಪ್ರೇಮ ಮಾಡಿ ಓಡೋದು ಅಂತ, ಸಿನಿಮಾ ತೋರಿಸ್ತೆ ಕೊಂದಾಡಿ ಸಾಯಿರಿ ಅಂತ. ಇದನ್ನೆಲ್ಲ ತೋರ್ಸಾದ್ಮೇಲೆ ನಾನು ಹೆಂಗಮ್ಮ ಇರ್ಲಿ, ಆಯ್ತಾ ಇಲ್ಲಮ್ಮ ನನ್ನ ಕೈಯಲ್ಲಿ, ನಿನ್ನ ಕೈಯಲ್ಲೇ ಹತೋಟಿಲಿ ಇಟ್ಕೊಳಕ್ ಆಯ್ತಲ್ಲ ನಿನ್ ಶರೀರ, ನೀನೇ ನೋಡ್ತಾ ಇದ್ಯಾ, ನನ್ನನ್ನು ತೋರಿಸ್ತಾ ಇದ್ಯಾ. ಬುದ್ಧಿ ಕಲಿ ಅಂದ್ರೆ ಎಲ್ಲಮ್ಮ ಕಲಿತಾ ಇದ್ದೀನಿ, ಎಲ್ಲಿ ಕಲಿಯಕ್ಕಾಗತ್ತೆ? ನಾಯಿ ಮುಂದೆ ಮಾಂಸ ಹಾಕಿ ತಿನ್ಬೇಡ ಅಂತ ಕೇಳುತ್ತಾ? ಸಿಂಹದ ಮುಂದೆ ನೀನ್ ಕಾಣಿಸ್ಕೊಂಡು ಅಕ್ಕ ಬರಬೇಡ ಅಂತ ಬಿಡುತ್ತಾ? ಆಗಲ್ಲ ಪ್ರೇಮೆ, ಆಗಲ್ಲ. ದೇವರ ಮಾತು ನಮ್ಮ ಮನಸ್ಸನ್ನು ಏನ್ ಮಾಡ್ಬೇಕು, ಕ್ಯಾಪ್ಚರ್ ಮಾಡ್ಕೋಬೇಕು. ಮುಂದೆ ನೋಡ್ಕೊಂಡ್ರೆ, ನನ್ನ ಆಜ್ಞೆಯನ್ನು ಕೈಗೊಂಡು ಸುಖವಾಗಿ ಬಾಳು. ದೇವರ ಮಾತನ್ನು ಕೈಗೊಂಡು ನಡೆದ್ರೆ ಏನಾಗುತ್ತದೆ, ಸುಖ. ಎಂತ ಸುಖ? ಲೋಕದಲ್ಲಿ ಏನು ಸುಖ ಇರ್ತೀರಿ, ಲೋಕದಲ್ಲಿ ಏನು ನಾನು ಅನುಭವಿಸ್ತೀನಿ ಆ ಸುಖ. ಒಂದು ದಿವಸ ರೋಡಲ್ಲಿ ಬೀದಿಯಲ್ಲಿ ನನ್ನ ಕಣ್ಣೀರು ಒರೆಸೋರು ಯಾರು ಇಲ್ಲದೆ ಪೇಪರ್ ಆಯುವಂತರ ನನ್ನ ಗೋಣಿ ಚೀಲ ಎತ್ಕೊಂಡು ಹೋಗುವಂತ ಇರುವಂತ ದುಃಖದಲ್ಲಿದ್ದಂತ ನನ್ನನ್ನು ಆನಂದವಾಗಿ ಅಳುವಂತೆ ಮಾಡಿದೆ. ಆನಂದವಾಗಿ ಯಾರು ಮಾಡೋಕ್ಕಾಗುತ್ತೆ? ಆತನ ಮಾತು ಕೇಳಿ ನಡೆಯುವಾಗ ಸುಖವಾಗಿ ನನ್ನ ಮಾತನ್ನು ನೀವು ಕೇಳಿಸಿದ್ರೆ ಸುಖ. ಆತ್ಮಕ್ಕೆ ಸುಖ ಪ್ರೇರೆ, ದೇಹಕ್ಕೆ ಕಷ್ಟ ಇರ್ಬೋದು. 10 ವರ್ಷ ಕಷ್ಟ ಇದೆ, ಸಾಲ ಇದೆಯಾ ಪರವಾಗಿಲ್ಲ, ಕಷ್ಟ ಇದೆಯಾ, ರೋಗ ಇದೆಯಾ ಪರವಾಗಿಲ್ಲ. ನೀನು ಹೊರಗಡೆ ಒಂದು ಆತ್ಮ ಐತಲ್ಲ, ದೇಹ ದಿನ ಕುಂದುತ್ತಾ ಇದ್ದರೂ ಆತ್ಮ ಬಲಿಷ್ಠವಾಗ್ತಾ ಇದೆ, ಪವರ್ಫುಲ್ ಆಯ್ತಾ ಇದೆ. ಆತ್ಮ ಪ್ರಾಮುಖ್ಯ ತಾನೆ. ಹಾಗೆ ಹೇಳಿದ್ನಲ್ಲ ಯೋಹಾನ 6:63, ಬದುಕಿಸುವಂಥದ್ದು ಆತ್ಮ ಪ್ರೇರೆ. ಶರೀರಕ್ಕೆ ನೋವು ಬರ್ಬೋದು, ಕಷ್ಟ ಬರ್ಬೋದು, ಸಮಸ್ಯೆ ಇರ್ಬೋದು, ಬಿಡುಗಡೆ ಸಿಗ್ತಾ ಇರ್ಬೋದು, ಆತ್ಮಕ್ಕೇನಾಗಿದೆ, ಬಿಡುಗಡೆ ಸಿಕ್ಕಿದೆ. ಕೊಟ್ಟಿದ ಆತನು ದೇವರು ನಿಜವಾಗ್ಲೂ ಅದ್ಭುತನೂ ಬೇರೆ. ಆತ್ಮಕ್ಕೆ ಬಿಡುಗಡೆ. ಒಂದ್ ವೇಳೆ ಈ ಮಾತನ್ನು ತಿರಸ್ಕಾರ ಮಾಡಿದ್ರೆ ದೇವರು ಹೇಳ್ತಾ ಇದ್ರೆ ಬೇರೆ ನೋಡಿಬೋಣ. ಅದೇ ಜ್ಞಾನೋಕ್ತಿಗಳಲ್ಲಿ ಕೆಲವು ಜ್ಞಾನೋಕ್ತಿಗಳು 19:27. ಮಗನೇ ಪುಟ ಬುದ್ಧಿವಾದಗಳನ್ನು
ಅನುಸರಿಸಲಿಕ್ಕೆ ಮನಸ್ಸಿಲ್ಲದಿದ್ದರೆ ಉಪದೇಶ ಕೇಳುವುದನ್ನೇ ಬಿಟ್ಟು ಬಿಡು. ಉಪದೇಶವನ್ನು ಕೇಳುವುದೇ ಬಿಟ್ಟು ಹೇಳಿ 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 ಕೆಲವರಿಗೆ ಏನಾಗ್ಬಿಟ್ಟಿರ್ತದೆ, ಬೇಜಾರೇ ಆಗ್ಬಿಟ್ಟಿರ್ತದೆ ಪ್ರಿಯರೇ. ಮಕ್ಕಳಿಗೆ ಎಷ್ಟು ಹೇಳಿದ್ರು ಮಾತು ಕೇಳಿದ್ರೆ ಅಯ್ಯೋ ಏನಾದ್ರು ಮಾಡ್ಕೊಂಡು ಸತ್ತೋಗು, ಏನಾದ್ರು ಮಾಡ್ಸೋದ ನನ್ನ ಮುಂದೆ ಬದುಕಿರೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ, ನೀನು ನನ್ನ ಮಾತು ಕೇಳಿಲ್ಲ ಅಂದ್ರೆ ಏನು ಹೇಳಿ ಉಪದೇಶ ಕೇಳೋದೇ ಬಿಟ್ಬಿಡು. ಯಾಕೆ ಸುಮ್ಮನೆ ನನ್ನ ಬಾಯಿ ಬಡಿಸಿ ನಾನು ಹೇಳಿ ಸಾಯ್ಬೇಕು, ನೀನು ಕೇಳಿದೆ ನೀನು ಕೇಳ್ತಾ ಇಲ್ಲ, ನಾನು ಹೇಳೋದು ನೀನು ಕೇಳ್ತಾ ಇಲ್ಲ ಅಂದ್ರೆ ದೇವ್ರು ನೊಂದುಕೊಂಡು ಹೇಳುವಂತ ಮಾತು ಗೊತ್ತಾ? ಮತ್ತೊಂದ್ಸಲ ಹೇಳೋದು ನಮಗೆ ಮಗನೇ ಬುದ್ಧಿವಾದಗಳನ್ನು ಅನುಸರಿಸಲಿಕ್ಕೆ ಮನಸ್ಸಿಲ್ವಾ ಬುದ್ಧಿವಾದಗಳನ್ನು? ದೇವರ ಬುದ್ಧಿ ಮಾತು ಪ್ರಿಯರೇ. ಅಷ್ಟು ದೊಡ್ಡ ದೇವರು ಇಷ್ಟು ಚಿಕ್ಕ ಮಾನವರಿಗೆ ಬುದ್ಧಿ ಮಾತು ಹೇಳೋದಂದ್ರೆ ನಿಜವಾಗ್ಲೂ ಅದೃಷ್ಟಶಾಲಿ ಪ್ರಿಯರೇ. ನಾವೇನಾಗಿದ್ದೇವೆ? ಅದೃಷ್ಟಶಾಲಿಗಳು. ಅಷ್ಟು ದೊಡ್ಡ ದೇವರು, ಎಷ್ಟು ದೊಡ್ಡ ದೇವರು! ಆಕಾಶವನ್ನು ಉಂಟು ಮಾಡಿದಂಥ ದೇವರು, ಸರ್ವಲೋಕವನ್ನು ಉಂಟು ಮಾಡಿದಂಥ ದೇವರು, ಕೋಟ್ಯಾಂತರ ಮನುಷ್ಯರನ್ನು ಉಂಟು ಮಾಡಿದಂಥ ದೇವರು, ಇವ್ರನ್ನ ಉಡ್ಸಿದ ತಕ್ಕನಾಗಿ ಆಹಾರ ಕೊಡ್ತಾ ಇರೋಂಥ ದೇವರು, ಹೆಂಡತಿನ ಕೊಡ್ತಾ ಇದ್ದಾರೆ, ಮಕ್ಕಳನ್ನ ಕೊಡ್ತಾ ಇರೋಂಥ ದೇವರು. ಏನ್ ಹೇಳ್ತಾ ಇದ್ದಾರೆ ಹೇಳಿ? ಸರ್ ಮಗನೇ ಬುದ್ಧಿವಾದಗಳನ್ನು ಅನುಸರಿಸಲಿಕ್ಕೆ ಮನಸ್ಸಿಲ್ಲದಿದ್ದರೆ ಉಪದೇಶ ಕೇಳುವುದನ್ನೇ ಬಿಟ್ಟು ಬಿಡು. ಉಪದೇಶವನ್ನು ಕೇಳುವುದಕ್ಕೆ ಬಿಟ್ಟು ಬಿಡು. ನೋಡಿ, ಇದು ಸಂತೋಷದಿಂದ ಹೇಳ್ತದ ದೇವರು. ವೇದನೆ ಕೇಳಿ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಅಂದ್ರೆ ಎಂತಕಪ್ಪ ಕೇಳ್ತಾ ಇದ್ದೀನಿ? ನೀನು ಮಾರ್ಪಾಡು ಹೋಗ್ತಾ ಇಲ್ಲ, ನೀನು ಬದಲಾವಣೆ ಆಗ್ತಾ ಇಲ್ಲ, ನಿನ್ನ ಜೀವಿತ ಇರೋ ರೀತಿಲೇ ಇದೆ ಅಂದ್ರೆ ಕೇಳಿ ಏನಪ್ಪ ಪ್ರಯೋಜನ? ಇದಕ್ಕಿಂತ ಸುಮ್ಮನೆ ಇದ್ಬಿಡು, ಸುಮ್ಮನೆ ಇರು. ಎಷ್ಟು ಅದ್ಭುತವಾದಂಥ ಮಾತುಗಳು ದೇವರು ಪ್ರೇಮ, ಎಷ್ಟು ನಮ್ಮನ್ನ ಪ್ರೀತಿಸ್ತಾ ಇದ್ದಾರೆ, ಎಷ್ಟು ಯಾಕೆ ತಾಳ್ಮೆಯಿಂದ ಇದ್ದಾರೆ ಪ್ರೇಮ, ಯಾಕೆ ತಾಳ್ಮೆಯಿಂದ ಇದ್ದಾರೆ? ಏನು ಸಿಗುತ್ತೆ ನನ್ನಿಂದ? ಏನು ಸಿಗುತ್ತೆ ನಿಮ್ಮಿಂದ? ಏನು ಸಿಗುತ್ತೆ ದೇವ್ರಿಗೆ? ದೇವರಿಂದ ನಿಮಗೆ ಲಾಭನ, ಆತನ ಲಾಭನ? ಏನ್ ಬೇಕೇಳಿ? ಎಷ್ಟು ಕೋಟ್ಯಾಂತರ ರೂಪಾಯಿ ರೇಷನ್ ಆಗ್ತಾ ಇದ್ದಾರೆ, ಸೂರ್ಯನ ಬೆಳಕು, ಗಾಳಿ, ಎಲ್ಲರಿಗೂ ಸರಿ ಸಮಾನವಾಗಿ ಕೊಡ್ತಾ ಇದ್ದಾರೆ ದೇವರು. ಏನಾದ್ರು ಲಾಭ ಆಯ್ತಾ? ಏನಾದ್ರು ಬಿಲ್ ಕಟ್ತಾ ಇದೀವಿ ನಾವು? ಕರೆಂಟ್ ಬಿಲ್ ಕಟ್ತಾ ಇದ್ವಾ? ಸೂರ್ಯನ ಬಿಲ್ ಕಟ್ತಾ ಇದೀವ? ಗಾಳಿ ಬಿಲ್ ಕಟ್ತಾ ಇದೀವ? ಏನು ಕಟ್ತಾ ಇಲ್ಲಲ್ಲ ಪ್ರೇಮ. ಎಲ್ಲ ದೇವ್ರ ಹತ್ರ ದೋಚ್ಕೋತಾನೆ ಇದೀವಿ, ದೇವ್ರಿಗೆ ಏನು ಕೊಡ್ತಾ ಇಲ್ಲ. ನನ್ನ ಮಾತನ್ನ ಕೇಳಿ ಸಾಕು, ನೀವು ಏನು ಬೇಡ ನನಗೆ, ನಿನ್ನಿಂದ ಏನು ಬೇಡಪ್ಪ? ನಿನ್ ದಶಮಭಾಗನ ನನ್ಗೆ ಬೇಡ. ಯಾರು ಹೇಳಿದ್ರು ದಶಮಭಾಗ ಕೊಡು ಅಂತ? ಯಾವನು ಕಳ್ಳ ಇದೆ ಅಂತ ನಾವು ಮಾತ್ರ ನೀನು ಕೇಳಬೇಡ. ನಿನ್ನ ಹಣ ನನಗೆ ಬೇಡಪ್ಪ, ನಿನ್ನ ಹಣ ನನಗೆ ಬೇಡ, ನನಗೆ ನೀನು ಬೇಕು, ನನಗೆ ನೀನು ಬೇಕು. ಎಂಥ ಬೇರೆ ಈ ಲೋಕ ತಂದೆ ತಾಯಿಗಳು ನಿಜವಾಗ್ಲೂ ಯಾರೋ ಒಬ್ಬೊಬ್ರು ನಿಸ್ವಾರ್ಥವಾಗಿರ್ತಾರೆ. 99% ಓದಿಸ್ಬೇಕು, ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು, ಅವ್ರ ಮೂಲಕ ನಾವು ಸುಖವಾಗಿರ್ಬೇಕು ಅಂತ ಬಯಸಿ ಅವ್ರನ್ನ ಒಂದು ಒಳ್ಳೆ ರೀತಿ ನಡೆಸ್ತಾರೆ ಹೊರತು ನಿಸ್ವಾರ್ಥರಿಲ್ಲದೆ ಯಾರು ಪ್ರೇರಣೆ ಇಲ್ಲ. ನಿಮ್ಮ ತಂದೆ ಏನಾಗಿದ್ದಾರೆ ಗೊತ್ತಾ? ನಿಸ್ವಾರ್ಥಿ ಆತನು, ಏನು ಬಯಸದ ತಂದೆ. ಎಲ್ಲ ತಗೋ ನಿನಗೆ ಎಲ್ಲ ನೀನೇ ತಗೋ, ಇಲ್ಲ ನೀನೇ ಮಾಡಿ, ನನ್ಗೇನು ಬೇಕು? ಏನು ಬೇಡಪ್ಪ. ನಿನ್ನ ಹೃದಯದಲ್ಲಿ ಒಂದು ಸ್ಥಾನ, ಒಂದು ಚಿಕ್ಕ ಪುಟ್ಟ ಜಾಗ ಕೊಡು ಸರ್. ನಿನ್ನ ಹೃದಯದಲ್ಲಿ ನನ್ನ ಮಾತುಗಳನ್ನು ನಿನ್ನ ಮನಸ್ಸು ಹಿಡ್ಕೊಳ್ಳಿ ಸಾಕು, ನನಗೇನು ಬೇಕಾಗಿತ್ತು. ಮೊದಲನೇ ವರ್ಷ ಇನ್ನೊಂದು ಸರಿ ಓದಿಕೊಂಡು 5 ನಿಮಿಷ ಮುಗಿಸಿಕೊಳ್ಳೋಣ. ಮೊದಲನೇ ಸರಿ ಓದಿದಂತ 23ನೇ ಅಧ್ಯಾಯ ಮೊದಲನೇ ಶಾಸ್ತ್ರಿಗಳು 2ನೇ ವಚನದಿಂದ ಓದಿಕೊಳ್ಳುತ್ತೇನೆ, ನೋಡಿಕೊಳ್ಳೋಣ. 23:2. ಶಾಸ್ತ್ರಿಗಳು ಪರಿಸರಗಳು ಮೋಶೆ ಪದಗಿದೆ, ಅವ್ರು ಅನುಸರಿಸಲಿಲ್ವಾ? ಅವ್ರ ಲೆಕ್ಕ ನೋಡ್ಕೋತೀನಿ. ಅವ್ರಿಗೆ ಪಟ್ಟಿ ಐತಪ್ಪ, ಅವ್ರಿಗೆ ಪುಸ್ತಕ ಬೇರೆ ಕೊಟ್ಟಿದ್ದೀನಿ ನಾನು, ಅವ್ರ ಪೇಜ್ ಬೇರೆದೈತೆ, ಅವ್ರಿಗೋಸ್ಕರ ಜೀವಬದ್ಧರ ಪಟ್ಟಿಲಿ ಅವ್ರಿಗೆ ಯಾವ ರೀತಿಲಿ ನಾನು ಹಾಕ್ಬೇಕು ಹಾಕ್ತೀನಿ. ನಿಮ್ಮನ್ನ ಫಸ್ಟು ನೀವು ಸರಿಪಡಿಸ್ಕೊಂಡು ಹೇಳ್ತಾ ಇದ್ದಾರೆ, ಕಾಪಾಡಿಕೊಂಡಿರಿ, ಆದರೆ ಅವರ ನಡತೆಯ ಪ್ರಕಾರ ನಡೆಯಬೇಡಿರಿ. ಅವರ ನಡತೆಯ ಪ್ರಕಾರ ನಡೆಯಬೇಡಿರಿ. ಅವ್ರು ಹೇಳ್ತಾರೆ ಮಾಡೋದಿಲ್ಲ, ಆದರೆ ನೀವೇನ್ ಮಾಡ್ಬೇಕು? ಅದನ್ನ ಅನುಸರಿಸಬೇಕು. ಒಳ್ಳೆ ಮಾತಿದ್ಯಾ? ನಮ್ಮ ಆತ್ಮಕ್ಕೆ ರಕ್ಷಣೆಯ ಮಾತಿದ್ಯಾ? ಯಾರಾದ್ರೂ ಪರವಾಗಿಲ್ಲ. ಕೆಲವು ಟೈಮ್ ನನ್ನ ಮಗ ಕೆಲವೊಂದು ಟೈಮ್ ನನಗೆ ಬುದ್ಧಿವಾದ ಹೇಳ್ತಾರೆ, ಕೆಲವು ಟೈಮ್ ಏನು ನೀನು ನನಗೆ ಕೊಟ್ಟಿದ್ಯಾ ಕಣ, ನೀನು ನಾನು ಗೆದ್ದಿದ್ದೀನಿ, ನಾನು ಮುಗಿಸಿದ್ದೀನಿ, ನೀನು ನನ್ನ ಬುದ್ಧಿವಾದ ಅಂತ ಹೇಳಿದ್ರೆ ಒಡೆದವ್ರಿಗೆ ನ್ಯಾಯನ? ಅದು ನ್ಯಾಯನ? ಯಾರಾದ್ರೂ ಸರಿ, ಸೇವಕನು ನೋಡಲೋಗೋನು ನಿಮ್ಮನ್ನು ಕುರಿತು ಒಳ್ಳೆಯದನ್ನು ಹೇಳುವಾಗ ಅದನ್ನು ಅನುಸರಿಸಬೇಕು. ತಗ್ಗಿಸಬೇಕೆಂದ್ರೆ ಹೇಳಿ, ವಯಸ್ಸಿ ನೋಡಿನೋ ಇಲ್ಲ ಒಂದು ಸ್ಟ್ಯಾಂಡರ್ಡ್ ನೋಡಿನೋ ಒಂದು ಸರ್ವಿಸ್ ನೋಡಿನೋ ಮಾಡುವಂಥದ್ದಲ್ಲ. ದೇವರು ಪ್ರತಿಯೊಬ್ಬರ ಮೂಲಕ ಒಳ್ಳೆಯದನ್ನು ಮಾಡಿಸುವಂಥದ್ದು. ಒಳ್ಳೆಯದನ್ನು ನೋಡಿ, ಅವ್ರ ಮಾತನ್ನು ಕೇಳಿಲ್ಲ, ಅವ್ರ ಮಾತನ್ನು ನೀವು ಕೇಳಿ ಅಂತ ಹೇಳಿ. ಅವರು ಸೂಜಿ ಇಷ್ಟು ಮಾತನ್ನು ಕೇಳಲ್ಲ, ನೀವು ಅವ್ರ ಮಾತನ್ನ ಕೇಳಿ ಅಂತ ಹೇಳ್ತೀವಿ. ಬೇರೆ ಲೋಕದ ಒಂದು ಪಾಠದಲ್ಲಿ ಒಂದು ಒಳ್ಳೆ ಒಂದು ಕಥೆ ಇದೆ ಬೇರೆ. ಲೋಕದಿಂದನೂ ಕಲಿಯಬಹುದ ಅಂತಂದ್ರೆ ಒಳ್ಳೇದು ಕಲ್ತ್ಕೊಳ್ಳಿ, ಒಳ್ಳೇದಿಂದ ಕಲಿಯೋಣ.
ಒಂದು ಮಗು ಮಲಗಿರುತ್ತೆ, ತಾಯಿ ಮಡಕೆ ತಗೊಂಡು ನೀರು ತರಕ್ಕೆ ಹೋಗಿರ್ತಾರೆ. ಚಿಕ್ಕ ವಯಸ್ಸಲ್ಲಿ ಕೇಳಿದಂತ ಮಾತ್ರ ನಮ್ಗೆ ಎಷ್ಟು ಗೊತ್ತಿದ್ದು ಅಷ್ಟೇ ಹೇಳ್ತೀವಿ. ಹಾವು ಬಂದು ಏನು ಮಾಡುತ್ತೆ, ಮಗು ಮೇಲೆ ಮಲಗಿರುತ್ತೆ, ಬ್ಲಡ್ ಇರುತ್ತೆ ಬಾಯಲ್ಲಿ. ಈ ತಾಯಿ ಬಂದಿದ ತಕ್ಷಣ ಮಡಕೆನ ಎಸ್ತಿ ಆ ರಕ್ತನ ನೋಡಿ ಹೊಡೆದು ಸಾಯಿಸಾದ್ಮೇಲೆ ಗೊತ್ತಾಗುತ್ತೆ ಪಕ್ಕದಲ್ಲಿರೋ ಮುಂಗುಸಿನ ನೋಡಿ ಏನಂತ, ನನ್ನ ಮಗುಗೆ ಮುಂಗುಸಿನಿಂದ ಬಂದಿದ್ದು ಆ ಹಾವು ಬಂದು ಮಗನ ಕಾಪಾಡ್ತು. ಅಂದ್ರೆ ಏನರ್ಥ ಆಯಿತು, ಹಾವು ಸೇವಕನ ರೀತಿಯಲ್ಲೇ ಇರಲಿ, ಆದ್ರೆ ನಿನ್ನ ಆತ್ಮವನ್ನು ಕಾಪಾಡೋದಕ್ಕೆ ಆತನ ಬಾಯಿಂದ ಮಾತು ಬರ್ತಾ ಇದ್ದ ದೇವರ ಮಾತು, ಅದು ಪ್ರಾಮುಖ್ಯ. ಇವನೇ ನನ್ಗೆ ಹೇಳೋದು, ಇವನಿಗೆ ನನ್ಗೆ ಹೇಳೋದು, ಇವನೇ ಬುದ್ಧಿ ಕಲಿತಾನೆ, ಇವನ ಏನು ಕಲಿಯೋದಂತ ಅಂದ್ರೆ ಏನಾಗುತ್ತೆ ಗೊತ್ತಾ, ನಮ್ಮ ಆತ್ಮವನ್ನು ನಾವು ಕಾಪಾಡ್ಕೊಳ್ತಾ ಇದ್ದೀವಿ. ನನ್ನ ಮಕ್ಕಳಿಗಾಗಿರ್ಲಿ, ನಿಮ್ಮ ಮಕ್ಕಳಿಗಾಗಿರ್ಲಿ, ಅಥವಾ ನಿಮಗೆ ಆಗಿರ್ಲಿ, ಯಾರಾದ್ರೂ ಬುದ್ಧಿ ಮಾತು ಹೇಳುವಾಗ ಅವ್ರ ಮುಂದೆ ನೀವೇನಾದ್ರೂ ಅವನ್ನ ಹೀಲ್ಡ್ ಮಾಡಿ ನೀವೇನಾದ್ರೂ ಒಳ್ಳೆ ರೀತಿಲಿ ಏನೋ ಮಾಡಕ್ ಹೋದ್ರೀರಾ, ನಮ್ಮ ಮಕ್ಕಳು ನಮ್ಮ ಮಾತನ್ನ ಕೇಳಲ್ಲ. ನಮ್ಮ ಮಕ್ಳು ಏನ್ ಮಾಡ್ತಾರೆ ಹೇಳಿ, ನಮ್ಮ ಮಾತನ್ನ ಕೇಳಲ್ಲ. ಬುದ್ಧಿ ಮಾತ್ರ ಹೇಳಿದ ಮಾತನ್ನ ಯಾರು ತಿರಸ್ಕಾರ ಮಾಡ್ತಾ ಇದ್ದಾರೆ ಇವಾಗ? ತಂದೆ ತಿರಸ್ಕಾರ ಮಾಡ್ತಾ ಇದ್ದಾನೆ. ನನ್ನ ಮಗನ್ ಯಾರಾದ್ರೂ ಹೊಡೆದು ಬುದ್ಧಿ ಮಾತಾಡಿದಾಗ ನಾನು ಏನ್ ಹೇಳ್ಬೇಕು ಹೇಳಿ, ಏನ್ ಹೇಳ್ಬೇಕು? ಅಮ್ಮ ಒಳ್ಳೇದ್ ಮಾಡಿದ್ರೆ, ಅಣ್ಣ ಒಳ್ಳೇದ್ ಮಾಡಿದ್ರೆ ನಾವು ಬುದ್ಧಿ ಬರ್ಬೇಕು. ಇಲ್ಲ ನನ್ನ ಮಗನ ಮುಂದೆ ಅವ್ನು ಹೊಡೆದ್ರೆ ಬೈದ್ರೆ ಏನಾಗುತ್ತೆ, ನನ್ನ ಮಗ ಮಾಡ್ತಾ ಇರೋದು ಸರಿ ಅನ್ಕೋತಾನೆ. ಮಕ್ಕಳನ್ನ ಬಹಳ ಜಾಗ್ರತೆಯಿಂದ ನೋಡ್ಕೋಬೇಕು. ಯಾರಾದ್ರೂ ಬುದ್ಧಿ ಮಾತು ಹೇಳಿದಾಗ ಸ್ವೀಕಾರ ಮಾಡ್ಕೋಬೇಕು. ಸ್ವೀಕಾರ, ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್ ಸರ್, ಒಂದು ಒಳ್ಳೇದು ಕಲ್ತಂಗಾಯ್ತು ಅಂತ ನಾವು ಯಾವಾಗ ನಾವು ಅವ್ರನ್ನ ಗೌರವಿಸ್ತೀವೋ ದೇವರು ನಮ್ಮನ್ನು ನೋಡ್ತಾ ಇದ್ದಾರೆ. ದೇವರು ಪ್ರತಿಯೊಬ್ಬರ ಮೂಲಕ ನಮಗೆ ಒಳ್ಳೆಯದನ್ನು ಮಾಡಿಸುವಂಥದ್ದು, ಒಳ್ಳೆಯದನ್ನು ಮಾಡಿಸುವಂಥದ್ದು, ಒಳ್ಳೆಯದನ್ನು ಪ್ರೀತಿಸುವಂಥದ್ದು. ದೇವಕ್ಕೆ ಏನು ಹೇಳ್ತಾರೆ ಗೊತ್ತಾ, ಒಳ್ಳೆಯದನ್ನ ಪ್ರೀತಿಸದವರು ಆಗಿರಬಾರ್ದು, ಒಳ್ಳೆಯದನ್ನ ಪ್ರೀತಿಸುವವರಾಗಿರ್ಬೇಕು. ಒಳ್ಳೆಯದನ್ನ ಪ್ರೀತಿಸಿದ್ರೆ ಏನಾಗುತ್ತೆ, ನಮ್ಮ ಜೀವನದಲ್ಲಿ ನಮ್ಮ ಮಕ್ಕಳಿಗೂ ಒಳ್ಳೇದಾಗುತ್ತೆ, ನಮಗೂ ಒಳ್ಳೇದಾಗುತ್ತೆ. ಅದನ್ನು ಅರ್ಥ ಮಾಡಿಕೊಂಡು ನಾವು ಜೀವನ ಮಾಡೋಣ. ನಮ್ಮ ಜೀವಿತದ ದಿನಗಳು, ನಮ್ಮ ಮಕ್ಕಳಿಗೆ ಎಷ್ಟು ವರ್ಷ ನಾವು ನೋಡ್ಕೊಳಕ್ಕಾಗುತ್ತೆ, ನಮ್ಮನ್ನ ನಾವು ಎಷ್ಟು ವರ್ಷ ನೋಡ್ಕೊಳಕ್ಕಾಗುತ್ತೆ ಹೇಳಿ? ನಾವು ಇರುವಾಗಲೇ, ಬದುಕಿರುವಾಗಲೇ ನಮ್ಮ ಮಕ್ಕಳನ್ನ ಸರಿಯಾಗಿ ನಿಲ್ಲಿಸಿ ನಾವು ಸತ್ತೋಗೋಣಕ್ಕೆ. ಏನಾದ್ರು ಇಲ್ಲೇ ಇರ್ತೀವ, ಡೆಡ್ ಬರ್ಕೊ ಬಂದಿದ್ದೀವ? ಏನೂ ಇಲ್ಲ ಪ್ರೇಮೆ, ಏನೂ ಇಲ್ಲ. ಎಲ್ಲಾದ್ರೂ ನಿಲ್ಲಿಸಿ ದೇವ್ರ ಮುಂದೆ ಒಪ್ಪಿಸಿ ನಾವು ನಮ್ಮ ಲೋಕದ ಯಾತ್ರೆ ಮುಗಿಸ್ಕೊಂಡು ಹೋದಾಗ ಸತ್ತ ಮೇಲೆ ಅಲ್ಲಿ ನಮ್ಗೆ ಒಂದು ಹೆಮ್ಮೆ ಇರುತ್ತೆ. ನಾನು ಒಂದು ಒಳ್ಳೆ ನನ್ನ ಮಗ ನಿಂತಿರ್ತಾನಂತ ಗ್ಯಾರಂಟಿ ಇರಬೇಕು ನಮಗೆ. ಇಲ್ಲಿದ್ದಾಗ ಗ್ಯಾರಂಟಿ ಇರಬೇಕು, ಹೋದ್ಮೇಲೆ ಏನು ಗ್ಯಾರಂಟಿ ಇಲ್ಲ ಅಂತ ಅಂದ್ರೆ ಅಲ್ಲೂ ಸಮಾಧಾನ ಇಲ್ಲ. ಇಲ್ಲಿದ್ದಾಗೂ ಸಮಾಧಾನ ಇಲ್ಲ ಅಂದ್ರೆ ಅಲ್ಲಿ ಹೋದಾಗ ಸಮಾಧಾನ ಇಲ್ಲ. ಇಲ್ಲೇ ರೆಡಿ ಮಾಡ್ಕೊಂಡು ನಾವು ಏನು ಮಾಡಬೇಕು, ಹೋಗ್ಬೇಕು. ಯಾರೇ ಬುದ್ಧಿ ಮಾತು ಹೇಳಿ, ಎಷ್ಟೇ ನಮ್ಮಕ್ಕಿಂತ ಚಿಕ್ಕವನಾಗಿರ್ಲಿ, ಮಗು ಆಗಿರ್ಲಿ, ನಮಗೆ ಒಳ್ಳೆ ಬುದ್ಧಿ ಮಾತನ್ನ ಹೇಳುವಾಗ ನಾವು ನಿಜವಾಗ್ಲೂ ಅವ್ರನ್ನ ಗೌರವಿಸ್ಬೇಕು, ಅವ್ರನ್ನ ಸನ್ಮಾನಿಸ್ಬೇಕು. ದೇವರು ಅಂಥವ್ರನ್ನ ಏನು ಮಾಡ್ತಾರೆ ಗೊತ್ತಾ, ಸನ್ಮಾನಿಸ್ತಾರೆ. ಅವ್ರ ಬಾಯಿಂದ ಬರುವಂಥ ಮಾತು ದೇವರ ಮಾತಾಗಿದೆ, ಮನುಷ್ಯನ ಮಾತಲ್ಲ. ನಾವು ಅವಿಂದ ಹೇಳಿದ್ರೆ ಸದುಪದೇಶ, ಉಪದೇಶ, ಸದುಪದೇಶ ಇದೆಲ್ಲ ಏನಾಗಿದೆ ಅಂದರೆ ದೇವರ ಮಾತು, ಮನುಷ್ಯರ ಮಾತುಗಳಲ್ಲ. ಆ ಮಾತುಗಳನ್ನು ಅನುಸರಿಸಿ ನಮ್ಮ ಮನಸ್ಸುಗಳು ದೇವರ ಉಪದೇಶವನ್ನು ಹಿಡಿದುಕೊಳ್ಳಲಿ. ಆಗ ಏನು ಮಾಡೋದಕ್ಕೆ ಸಾಧ್ಯ, ದೇವರು ನಮಗೆ ಸುಖವಾಗಿ ಇಡೋದಕ್ಕೆ ದೇವರಿಂದ ಸಾಧ್ಯ. ನಾವೇ ಆತನ ಮಾತನ್ನ ಹಿಡ್ಕೊಂಡಿಲ್ಲ ಅಂದರೆ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವು ಸುಖವಾಗಿರೋದಕ್ಕೆ ನಮ್ಮಿಂದಲೂ ಸಾಧ್ಯ ಇಲ್ಲ. ಆ ದೇವರು ಬಿಟ್ಬಿಡ್ತಾರೆ, ದೇವರು ಬಿಟ್ಬಿಡೋದಾಗಿದೆ. ಈ ಸಮಯವನ್ನು ಕೊಟ್ಟಿದ್ದ ದೇವರಿಗೆ ಸ್ತೋತ್ರವಾಗಲಿ. ಇದುವರೆಗೂ ನೀವು ತಾಳ್ಮೆಯಿಂದ, ಸಹನೆಯಿಂದ ಮಾತುಗಳನ್ನು, ದೇವರ ಮಾತುಗಳನ್ನು